ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾಂಡ್ವುಡ್ ಟಾಕೀಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದ್ರೆ ಅವತಾರ ಪುರುಷ ಪಾರ್ಟ್ 2. ಈ ಮೂವಿ ಆನ್ಲೈನ್ ಕತೆಗೆ ಹೋಗೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ಸೊ ಈ ಪಾರ್ಟ್ 2 ನೋಡೋಕ್ಕಿಂತ ಮುಂಚೆ ಪಾರ್ಟ್ 1 ನೋಡಿರೋರು ಮಾತ್ರ ಈ ಪಾರ್ಟ್ 2 ಲೀಡ್ ಅರ್ಥ ಆಗೋದು. ಪಾರ್ಟ್ 1 ಯಾರೆಲ್ಲ ನೋಡಿಲ್ವೋ ಅಮೆಝಾನ್ ಪ್ರೈಮ್ ಹೋಗಿ ಅಲ್ಲಿ ಪಾರ್ಟ್ 1 ಇದೆ, ಅದು ನೋಡ್ಕೊಂಡು ಬಂದು ಇಲ್ಲಿ ಪಾರ್ಟ್ 2 ನೋಡಿ, ಸ್ವಲ್ಪ ನಿಮ್ಗೂ ಕತೆ ಅರ್ಥ ಆಗುತ್ತೆ. ಪಾರ್ಟ್ 2 ಮೂವಿದು ಆನ್ಲೈನ್ ಕತೆ ಏನಪ್ಪಾ ಅಂತಂದ್ರೆ, ತ್ರಿಶಂಕು ಮಣಿನ ಹುಡುಕಾಡ್ತಾ ಇರ್ತಾರೆ. ಸೊ ಅದನ್ನ ಹುಡುಕಾಡಬೇಕಾದಾಗ ಯಾರ ಹತ್ರ ಅದಿರುತ್ತೆ, ಅದನ್ನ ಎಷ್ಟು ಜನ ಹುಡುಕಾಡ್ತಿರ್ತಾರೆ, ಇದು ಕೊನೆಗೆ ಯಾರಿಗೆ ಸಿಗುತ್ತೆ, ಅದರಿಂದ ಉಪಯೋಗ ಏನು ಅನ್ನೋದೇ ಈ ಮೂವಿದು ಆನ್ಲೈನ್ ಕತೆ. ಈ ಸಿನಿಮಾ ಡೈರೆಕ್ಟರ್ ಆದ ಸಿಂಪಲ್ ಸುನಿ ಅವರು RCBಗೆ ಮಾಡಿದಂತ ಪ್ರಮೋಷನ್ ಒಂದು ಅರ್ಧ ಭಾಗ ಈ ಸಿನಿಮಾಗೆ ಮಾಡಿದ್ರೆ ಸ್ವಲ್ಪ ಓಪನಿಂಗ್ ತುಂಬಾ ಚೆನ್ನಾಗಿ ತಗೋದಾಯ್ತು. ಆದ್ರೆ ಇನ್ನೊಂದು ಏನಪ್ಪಾ ಈ ಸಿನಿಮಾದಲ್ಲಿ ವಿಶೇಷ ಅಂದ್ರೆ, ಒಂದು IPL ಸೀಸನ್ ನಡಿಬೇಕಾದಾಗ್ಲೇ ಪಾರ್ಟ್ 1 ಕೂಡ ರಿಲೀಸ್ ಆಯ್ತು. ಅದೇ ಈಗ IPL ನಡಿಬೇಕಾದಾಗ್ಲೇ ಈಗ ಪಾರ್ಟ್ 2 ಬಂದಿದ್ದಾರೆ. ಒಂದ್ ವೇಳೆ ಇವರು IPL ಮ್ಯಾಚ್ ಸ್ಟಾರ್ಟ್ ಆಗ್ಬೇಕಾದಾಗೋಸ್ಕರ ಕಾಯ್ತಾ ಇದ್ರ, ಇಲ್ವಾ ಅಟ್ಲೀಸ್ಟ್ IPL ಅವರೇ ಈ ಸಿನಿಮಾ ಬರುತ್ತೆ ಅಂತ ಕಾಯ್ತಾ ಇದ್ದ ಅಂತ ಗೊತ್ತಿಲ್ಲ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಬರೋದಾದ್ರೆ, ಮೊದಲನೇದಾಗಿ ಇವ್ರು ತಗೊಂಡಿರೋಂತ ಕಾನ್ಸೆಪ್ಟ್, ಇವರು ಈ ಸಿನಿಮಾದಲ್ಲಿ ಹೇಳಿರೋಂತ ತ್ರಿಶಂಕು ಮಣಿ, ಮಾಟ ಮಂತ್ರ ಮತ್ತೆ ಬೇರೆ ಇನ್ನೊಂದು ಲೋಕ ಅನ್ನೋದು ಇರೋದು, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿರೋದು, ಇದು ಒಂಥರ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಇನ್ನೊಂದು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಪಾರ್ಟ್ ಗಿಂತ ಸೆಕೆಂಡ್ ಪಾರ್ಟ್ ಅಲ್ಲಿ ಮಾಡಿರುವಂತ ಗ್ರಾಫಿಕ್ಸ್ ವರ್ಕ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಗ್ರಾಫಿಕ್ಸ್ಗೆ ಅಂತಾನೆ ಒತ್ತು ಕೊಟ್ಟು ಮಾಡಿರೋಂಗೆ ಇದೆ ಈ ಸಿನಿಮಾ. ಆ ಗ್ರಾಫಿಕ್ಸ್ ಸ್ಕೇಲ್ ಇಂದಾನೆ ಈ ಸಿನಿಮಾ ಒಂದು ದೊಡ್ಡ ಸಿನಿಮಾ ತರ ಕಾಣುತ್ತೆ. ಸೊ ಇದು ಒಂದು ಈ ಸಿನಿಮಾದ ಪ್ಲಸ್ ಅಂತಾನೆ ಹೇಳ್ಬೋದು. ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ. ಇನ್ನು ಹೀರೋ ಆದ ಶರಣ್ ಅವ್ರ ಬಗ್ಗೆ ಹೇಳಲೇಬೇಕು. ಮುಂಚೆ ಬರೀ ಕಾಮಿಡಿ ರೋಲ್ಗಳು, ಕಾಮಿಡಿ ಸೀನ್ಸ್ ಗಳೇ ಮಾಡ್ಕೊಂಡು ಹೀರೋ ಆಗಿ ಹೋಗ್ತಿದ್ದವರು ಈಗ ಸ್ವಲ್ಪ ಚೇಂಜ್ ಅವರಿಗೆ ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ತರ ಚೇಂಜ್ ಅವರು ಕೂಡ ಆಡಿಯನ್ಸ್ ಗಳು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಇವರ ಪರ್ಫಾರ್ಮೆನ್ಸ್ ಈ ಸಿನಿಮಾಗೆ ದೊಡ್ಡ ಹೈಲೈಟೆಡ್. ಇನ್ನು ನೆಗೆಟಿವ್ ಪಾಯಿಂಟ್ ವಿಚಾರಕ್ಕೆ ಬರೋದಾದ್ರೆ, ಈ ಸಿನಿಮಾದ ಫಸ್ಟ್ ಹಾಫ್ ಕಾಮಿಡಿ ಮಾಡ್ತೀವಿ ಅಂತ ಎಲ್ಲೆಲ್ಲೋ ವೇಸ್ಟ್ ಆಗಿ ಅದು ನಮ್ಮ ನಗು ಬರ್ಸೋದಿಲ್ಲ, ಆತರ ಸುಮ್ಮನೆ ಬೇಕಾಗಿ ಬಿಟ್ಟು ಇಲ್ಲಿ ಕಾಮಿಡಿ ಇನ್ಸರ್ಟ್ ಮಾಡ್ದಂಗಿದೆ. ನೀವು ನಗ್ತಿರೋ ಬಿಡ್ತಿರೋ, ನಾನು ಕಾಮಿಡಿ ಆಗ್ತೀನಿ, ಅಟ್ಲೀಸ್ಟ್ ನೀವು ನೋಡಿ ಅನ್ನೋ ತರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಈ ಸಿನಿಮಾ ಕಥೆಯಲ್ಲೂ ಕೂಡ ನಮ್ಗೆ ಅನ್ಸುತ್ತೆ ಏನಂತಂದ್ರೆ, ಫಸ್ಟ್ ಪಾರ್ಟ್ ಅಲ್ಲೇ ಇವ್ರು ಈ ಸಿನಿಮಾ ಮುಗಿಸ್ಬೋದಿತ್ತಲ್ಲ, ಸೆಕೆಂಡ್ ಪಾರ್ಟ್ ಯಾಕಪ್ಪ ಎಳೆದ್ರು ಅಂತಂದ್ರೆ, ಎಳೆದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಅನ್ಸುತ್ತೆ, ಏನಾರ ಈ ಸೆಕೆಂಡ್ ಪಾರ್ಟ್ ನಾವು ತುಂಬಿಸ್ಬೇಕಲ್ಲ, ಸ್ವಲ್ಪ ಏನಾರ ತಗೊಂಬಂದು ಅದು ತಂದು ತುಂಬಿಸಿದ್ರೆ ಸ್ವಲ್ಪ ಎರಡನೇ ಪಾರ್ಟ್ ಫುಲ್ ಕ್ಯಾರಿ ಆಗುತ್ತೆ ಅಂತ ತಗೊಂಬಂದು ತುಂಬಿಸಿರಂಗೆ ಕಾಣಿಸುತ್ತೆ. ಇನ್ನೊಂದು ಮೇನ್ ಆಗಿ ಒಂದು ವಿಚಾರ ಹೇಳಲೇಬೇಕು, ಎಲ್ಲಾ ಸಿನಿಮಾಗಳಲ್ಲೂ ಕಾಮನ್ ಮಿಸ್ಟೇಕ್ ಅದೇನಪ್ಪಾ ಅಂತಂದ್ರೆ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್, ನಾನು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಬಗ್ಗೆ ಹೇಳ್ತಿಲ್ಲ, ಫಸ್ಟ್ ಹಾಫ್ ಆದ್ರೆ ಇಂಟರ್ವಲ್ ಮುಂಚೆ, ಆಮೇಲೆ ಆಫ್ಟರ್ ಇಂಟರ್ವಲ್ ಆದ್ಮೇಲೆ ಯಾವ ರೀತಿ ಅನ್ನೋ ತರ ಸಿನಿಮಾನ ಈ ಡಿವೈಡ್ ಮಾಡಿದಾಗ ಕೆಲವೊಂದು ಸಿನಿಮಾಗಳಲ್ಲಿ ಫಸ್ಟ್ ಹಾಫ್ ಚೆನ್ನಾಗಿಲ್ಲ ಅಂದ್ರೆ ಸೆಕೆಂಡ್ ಹಾಫ್ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲ ಅಂದ್ರೆ ಕೆಲವೊಂದು ಫಿಲಮ್ ಅಲ್ಲಿ ಫಸ್ಟ್ ಹಾಫ್ ಚೆನ್ನಾಗಿ ಮಾಡಿದ್ರೆ ಸೆಕೆಂಡ್ ಹಾಫ್ ನೋಡಕ್ ಆಗದಿರಂಗ್ ಮಾಡ್ತಾರೆ. ಸೊ ಎಲ್ಲಾ ಡೈರೆಕ್ಟರ್ಗಳಿಗೂ ಹೇಳೋದು ಒಂದೇ ಒಂದನ್ನು ಏನಂತಂದ್ರೆ, ಎರಡನ್ನೂ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎರಡೂ ಕೂಡ ಆಡಿಯನ್ಸ್ ಇಷ್ಟ ಆಗ್ಬೇಕು. ಹಂಗಾದ್ರೆ 100% ಸಿನಿಮಾ ಬಿಗ್ ಸಕ್ಸಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಓವರ್ ಆಲ್ ಈ ಮೂವಿ ಹೇಗಿದೆಯಪ್ಪ ಅಂತ ನನ್ನ ಕೇಳಿದ್ರೆ, ಪಾರ್ಟ್ 1 ಗಿಂತ ಪಾರ್ಟ್ ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ತೆಗೆಯೋದಕ್ಕೆ ಅಂತ. ಇನ್ನು ಪಾರ್ಟ್ 3 ಬೇರೆ ಲೀಡ್ ಕೊಟ್ಟಿದ್ದಾರೆ. ಸೊ ಪಾರ್ಟ್ 3 ಇನ್ನೂ ಚೆನ್ನಾಗಿ ತೆಗಿತಾರೋ ಇಲ್ಲ ಇಷ್ಟಕ್ಕೆ ನಿಲ್ಲಿಸ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು. ಒನ್ಸ್ ವಾಚಬಲ್. ಫಸ್ಟ್ ಹಾಫ್ ನಾವು ಸಹಿಸ್ಕೊಂಡ್ರೆ ಆರಾಮ್ಸೆ ಸೆಕೆಂಡ್ ಹಾಫ್ ಕುತ್ಕೊಂಡು ನೋಡ್ಕೊಂಡ್ ಬರ್ಬೋದು. ಸೊ ಹೊಸ ವಿಷಯಗಳನ್ನ ಇವ್ರು ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಈ ಸಿನಿಮಾನ ಒನ್ಸ್ ನೋಡೋದಕ್ಕೆ ಮೋಸ ಇಲ್ಲ.